ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಹೊಸ ಡಿಸೈನ್ ತೋರಿಸಿದ್ದೀನಿ. ಅಂದರೆ ಸಿಂಪಲ್ ಡಿಸೈನು, ರೆಗ್ಯುಲರ್ ಡಿಸೈನೇ ಸ್ವಲ್ಪ ಕಂಬೈನ್ ಮಾಡಿ ಹಾಕಿರೋ ಅಂಥದ್ದು. ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಆ್ಯಸ್ ಯೂಶುವಲ್ 6 ದಾರ ತೊಗೊಂಡು ಗಂಟಾಗಿ ರೆಡಿ ಮಾಡಿಟ್ಕೊಂಡಿರೋದು. ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಸೊ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ಳೋಣ. ಪಕ್ಕದಲ್ಲಿ ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ. ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಸಿಂಗಲ್ ಕ್ರೋಶೆ ಮಾಡಿ 3 ಚೈನ್ ಹಾಕ್ಕೊಳ್ಳೋಣ. ಫಸ್ಟೇ 3 ಚೈನ್ ಹಾಕ್ಕೊಳ್ಳೋಣ. 2 ಸತಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು 2 ಚೈನ್ ಆದರೂ ಸರಿ ಫ್ರೆಂಡ್ಸ್, 3 ಚೈನ್ ಆದರೂ ಮಾಡ್ಕೋಬೋದು. 2 ಚೈನ್ ಅಥವಾ 3 ಚೈನ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು 2 ದಾರ ಸೇರಿ 1 ಮಾಡ್ಕೊಳ್ಳೋಣ. 2 ಚೈನ್ ಲಾಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ 5 ಚೈನ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ 5 ಆದರೂ ಸರಿ, 6 ಆದರೂ ಹಾಕ್ಕೋಬೋದು. 5 ಚೈನ್ ಕಂಜೆಸ್ಟ್ ಆಗುತ್ತೆ ಅಂದರೆ ಫ್ರೆಂಡ್ಸ್ 6 ಚೈನ್ ಹಾಕ್ಕೋಬೋದು ಇಲ್ಲಿ. ಸೊ ನಾನಿಲ್ಲಿ 2 ಚೈನು ಮತ್ತು 5 ಚೈನ್ ಹಾಕ್ಕೊಂಡಿದ್ದೀನಿ. ತುಂಬ ಹತ್ರ ಆರ್ಚ್ ಬಂದುಬಿಡುತ್ತೆ. ನೀವು 3 ಚೈನು 6 ಚೈನ್ ಕೂಡ ನೀವು ಹಾಕ್ಕೋಬೋದು ಇದೇ ಡಿಸೈನ್ಗೆ. ಸೊ ಇಲ್ಲಿ ಯು ಶೇಪಲ್ಲಿ ಸ್ವಲ್ಪ ಲೂಸಾಗೆ ಲಾಕ್ ಮಾಡಿದ್ದೀನಿ. ಇಲ್ಲಿ 6 ಹಾಕ್ಕೊಳ್ಳಿ. ಸೊ ಮತ್ತು ನಾನು 5 ಹಾಕಿದ್ದೀನಲ್ವ, ಅಗೇನ್ 5 ಹಾಕ್ಕೋತಾ ಇದ್ದೀನಿ. ಸೊ 5 ಹಾಕ್ಕೊಂಡು ಬ್ಯಾಕ್ ಸೈಡಿಂದ ಲಾಕ್ ಮಾಡ್ಬೋದು ಫ್ರೆಂಡ್ಸ್, ಇಲ್ಲಾಂದರೆ ಫ್ರಂಟ್ ಸೈಡಲ್ಲೇ ನೀಡಲ್ನ ತೆಗೆದುಬಿಟ್ಟು, ಸೊ ಇಲ್ಲಿ ಏನು ಸಿಂಗಲ್ ಕ್ರೋಶೆ ಇದೆ ಅಲ್ವಾ, ಸಿಂಗಲ್ ಕ್ರೋಶೆ ಒಳಗಡೆ ನಾನು ನೀಡಲ್ನ ಪಾಸ್ ಮಾಡ್ತೀನಿ. ಸಿಂಗಲ್ ಕ್ರೋಶೆ ನೀಡಲ್ನ ಪಾಸ್ ಮಾಡಿ ಈ ಲೂಪ್ ಏನಿದೆ ಆ ಥ್ರೆಡ್ನ ಈ ಥರ ಪಾಸ್ ಮಾಡಿಕೊಂಡು ಇಲ್ಲಿ 1 ಸಿಂಗಲ್ ಕ್ರೋಶೆ ಮಾಡ್ಕೊತೀನಿ. ಸೊ ಹಿಂದೆಯಿಂದ ಮುಂದಕ್ಕೆ ಪಾಸ್ ಮಾಡಿಕೊಂಡು ಅಲ್ಲಿ 1 ಸಿಂಗಲ್ ಕ್ರೋಶೆ ಮಾಡ್ತೀನಿ. ಅಗೇನ್ ಅಲ್ಲಿಂದ 2 ಚೈನ್ ಹಾಕೋಣ. ಸೇಮ್ ನೀಡಲ್ನ ತೆಗೆದುಬಿಟ್ಟು ಇಲ್ಲಿ ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ ಅದ್ರೊಳಗಡೆ ನೀಡಲ್ನ ಹಾಕ್ತೀನಿ. ಈ ಥ್ರೆಡ್ಡೆಲ್ಲ ಏನಿದೆ, ಸೊ ಥ್ರೆಡ್ನ ಈ ಥರ ಪಾಸ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ಫ್ರಂಟಿಗೆ ಇಲ್ಲೂ ಕೂಡ 1 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಇಲ್ಲೂ ಕೂಡ 1 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ಹೀಗೆ ಕೂಡ ಮಾಡ್ಬೋದು ಫ್ರೆಂಡ್ಸ್. ಬ್ಯಾಕ್ ಸೈಡಿಂದ ಲಾಕ್ ಮಾಡ್ಕೊಂಡು ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡ್ರೂ ನಡೆಯುತ್ತೆ. ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೋಬೇಕು. 2 ಸತಿ 5 ಚೈನ್ ಇದೆಲ್ಲ ಅದ್ರ ಒಳಗಡೆ ಹೋಗಿ ದಾರನ ತಂದು 3 ದಾರ ಇರುತ್ತೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರನ 1 ಮಾಡ್ಕೊ 1 ಡಬಲ್ ಕ್ರೋಶೆ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಇದೆ ಅಲ್ವಾ, 2 ದಾರ 1 ಟೈಮ್ ಮತ್ತು 2 ದಾರ 1 ಟೈಮ್ ಈ ರೀತಿ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಫ್ರಂಟ್ ಸೈಡಿಂದ ಬ್ಯಾಕ್ ಸೈಡಿಂದ 2 ಚೈನ್ 2 ಸತಿ ಹಾಕೊಂಡಿದ್ದೀನಿ ಅಲ್ಲ ಫ್ರೆಂಡ್ಸ್. 1 2 ಚೈನ್ನ ನಾನು 1 ಕಂಬ ಥರ ಕನ್ಸಿಡರ್ ಮಾಡಿ ಇಲ್ಲಿ 5 ಡಬಲ್ ಕ್ರೋಶೆ ಮಾಡ್ಕೋತೀನಿ. 5 ಡಬಲ್ ಕ್ರೋಶೆನ ಮಾಡ್ಕೊಳ್ತೀನಿ ಇಲ್ಲಿ. ಸೊ 5 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಯಾಕಂದರೆ ಬೇಸ್ಲೈನಲ್ಲಿ 2 ಚೈನ್ 2 ಟೈಮ್ಸ್ ಹಾಕ್ಕೊಂಡಿದ್ದೀವಿ. 5 ಕಂಬಗಳನ್ನ ಮಾಡ್ತೀನಿ. ಇಲ್ಲಿ 1 ಚೈನ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. 1 ಚೈನ್ ಅಥವಾ 2 ಚೈನು ಕುಚ್ಚು ಕಟ್ಟೋಕ್ಕೆ ನಾನು ಪ್ಲೇಸ್ ಮಾಡ್ಕೊಳ್ತಾ ಇರೋದು. ಸೊ ನಾನು ಇಲ್ಲಿ 1 ಚೈನ್ ಹಾಕ್ಕೊಂಡಿದ್ದೀನಿ. ನೀವು 6 ಚೈನ್ ಹಾಕ್ಕೊಂಡ್ರೆ ಬೇಸ್ಲೈನಿಗೆ 2 ಚೈನ್ ಹಾಕ್ಕೊಳ್ಳಿ. ಸೊ ಇದು ನೆಕ್ಸ್ಟು ಡಬಲ್ ಕ್ರೋಶೆನೇ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಈ ಸೈಡು 6 ಡಬಲ್ ಕ್ರೋಶೆನ ಮಾಡ್ಕೋತೀನಿ. ಸೊ ಸ್ಟಾರ್ಟಿಂಗು ರೈಟ್ ಸೈಡ್ ಪಾರ್ಟು 5 ಮಾಡಿದ್ದೀನಿ ಅಲ್ವಾ, 2 ಚೈನ್ ಕೂಡ 1 ಡಬಲ್ ಕ್ರೋಶೆ ಥರ ಕನ್ಸಿಡರ್ ಮಾಡಬೇಕು. ಸೊ ಅದಕ್ಕೆ ಲೆಫ್ಟ್ ಪಾರ್ಟ್ಗೆ ನಾನು 6 ಕಂಬಗಳನ್ನ ಮಾಡ್ಕೊಳ್ತೀನಿ. 6 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ ಇವಾಗ. ಸೊ 6 ಸೆಂಟ್ರಲ್ಲಿ 1 ಚೈನ್ ಅಥವಾ 2 ಚೈನ್ ಗ್ಯಾಪ್ ಮಾಡ್ಕೊಂಡು 6 ಡಬಲ್ ಕ್ರೋಶೆ ಆದಮೇಲೆ ಲಾಸ್ಟಿಗೆ 7th ಬಂತು ಫ್ರೆಂಡ್ಸ್. 7th 6 ಕಂಬ ಆಯ್ತಲ್ವ. ಸೊ 6 ಕಂಬ ಆದಮೇಲೆ ಲಾಸ್ಟ್ 1 ನಾವಿಲ್ಲಿ ಸಿಂಗಲ್ ಕ್ರೋಶೆ ಬೇಸ್ಲೈನ್ಗೆ ಏನು ಮಾಡಿರ್ತೀವಿ ಅಲ್ಲಿಗೆ ನಾನು ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ 1 ಟೈಮ್ 2 ದಾರ 1 ಟೈಮ್ ಅಲ್ಲಿ 1 ಕಂಬ ಮಾಡ್ಕೊತೀನಿ. ನಾವು ಬೇಸ್ಲೈನ್ 2 ಚೈನ್ ಮಾಡಿರಲ್ಲ, ಸ್ಟಾರ್ಟಿಂಗ್ ಬೇಸ್ಲೈನ್ 2 ಚೈನ್ ಕೂಡ ಇರುತ್ತೆ. ಅದಕ್ಕೋಸ್ಕರ ಲೆಫ್ಟ್ ಸೈಡ್ ಪಾರ್ಟು ಓವರಾಲ್ ನಮಗೆ 7 ಕಂಬ ಇದೆ. ರೈಟ್ ಸೈಡ್ ಪಾರ್ಟು 5 ಕಂಬ 2 ಸತಿ 2 ಚೈನ್ ಹಾಕಿದ್ದೀವಿ. ಬ್ಯಾಕ್ ಸೈಡ್ 1 ಸತಿ, ಫ್ರಂಟ್ ಸೈಡ್ 1 ಸತಿ, ಆ ಥರ ಅದು ಕಂಬ ಥರ ಕನ್ಸಿಡರ್ ಮಾಡಿದ್ದೀನಿ. ಅಲ್ಲಿಂದ ಫ್ರೆಂಡ್ಸ್ ಇನ್ನೊಂದು ಸಿಂಗಲ್ ಕ್ರೋಶೆ ಏನೂ ಹಾಕೋದು ಬೇಡ. ಡೈರೆಕ್ಟಾಗಿ 2 ಚೈನ್ ಅಥವಾ 3 ಚೈನ್, ಇದು ಕೌಂಟಿಂಗ್ ನಾನು ಕಡಿಮೆ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಹತ್ರ ಆರ್ಚ್ ಬರಲಿ ಅಂತ. ಸೊ ನೀವು 3 ಚೈನ್ ಕೂಡ ನೀವು ಮಾಡ್ಕೋಬೋದು. ಇಲ್ಲಿಂದ ಮತ್ತೆ 5 ಚೈನ್ ಹಾಕ್ಕೊಳ್ಳೋಣ. ಸೊ ಫಸ್ಟ್ ಆರ್ಚು ನಮಗೆ ಪ್ಲೇನ್ ಆರ್ಚು ಸೆಂಟರಲ್ಲಿ ಕುಚ್ಚಿಗೆ ಪ್ಲೇಸ್ ಮಾಡ್ಕೊಂಡಿದ್ದೀವಲ್ಲ. ಇವಾಗ ಸೆಕೆಂಡ್ ಆರ್ಚು ಸೇಮ್ ಬೇಸ್ ಅಂದರೆ 2 ಚೈನ್ 5 ಚೈನೇ ಹಾಕ್ಕೊಂಡಿದ್ದೀನಿ. ಅಗೇನ್ 5 ಚೈನ್ 2 ಚೈನೇ ಹಾಕ್ಕೋತೀನಿ. ಸೊ ನೀವು 2 ಚೈನ್ 6 ಚೈನ್ ಹಾಕ್ಕೊಳ್ಳಿ ಸೆಂಟರ್ದು, ಇನ್ನು ಸ್ವಲ್ಪ ಯು ಶೇಪಲ್ಲಿ ಚೆನ್ನಾಗಿ ಬರುತ್ತೆ. 5 ಚೈನ್ ಸ್ವಲ್ಪ ಕಂಜೆಸ್ಟ್ ಆಯಿತು ಅನಿಸುತ್ತೆ. ಸೊ 6 ಚೈನ್ ಹಾಕ್ಕೊಳ್ಳಿ ಫ್ರೆಂಡ್ಸ್, ಇದು ಇನ್ನೂ ನೀಟಾಗಿ ಬರುತ್ತೆ. 5 ಚೈನು ಮಾಡಿಕೊಂಡು ಬ್ಯಾಕ್ ಸೈಡ್ ಮತ್ತು 2 ಚೈನ್ ಮಾಡಿಕೊಂಡು ಇದೇ ರೀತಿ
ಇದು ಟ್ವಿಸ್ಟೆಡ್ ಕಾಣಬಾರ್ದು, ಫಿನಿಶಿಂಗ್ ನೀಟಾಗಿ ಕಾಣಲಿ ಅಂತ ಈ ರೀತಿ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಬ್ಯಾಕ್ ಸೈಡಿಂದ ಕೂಡ ನೀವು ಲಾಕ್ ಮಾಡ್ಕೋಬೋದು. ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ಳೋಣ. ಸೊ ಲಾಕ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಕಂಬಗಳನ್ನ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ಕೂಡ ಇವಾಗ ನಾನು ಆರ್ಚ್ ಚೇಂಜ್ ಮಾಡ್ತಾಯಿದ್ದೀನಿ. ಅಂದರೆ ನಾರ್ಮಲ್ ರೆಗ್ಯುಲರ್ ಆರ್ಚು ಸೆಂಟರ್ ಗ್ಯಾಪ್ ಮಾಡ್ಕೊಂಡಿದ್ವಿ ಅಲ್ಲ, ಇದರಲ್ಲಿ ಫ್ಲವರ್ ಆರ್ಚ್ ಮಾಡ್ಕೊಳ್ಳೋಣ. ಸೊ ಡಿಫ್ರೆಂಟಾಗಿ ಕಾಣುತ್ತೆ ನಮಗೆ. ಇಲ್ಲಿ ಫ್ರೆಂಡ್ಸ್ ಸೇಮ್ ಡಬಲ್ ಕ್ರೋಶಸ್ನ 3 ಡಬಲ್ ಕ್ರೋಶನ ಮಾಡ್ಕೊಳ್ತೀವಿ. ಸ್ಟಾರ್ಟಿಂಗು 3 ಡಬಲ್ ಕ್ರೋಶೆ ಮಾಡಿಕೊಂಡು ಸೊ 2 ಚೈನ್ ಹಾಕ್ಕೊಳ್ಳೋಣ. 3 ಕಂಬ ಮಾಡಿಕೊಂಡು ಸ್ಟಾರ್ಟಿಂಗ್ 2 ಚೈನ್ ಇರುತ್ತೆ. ಸೊ ನಾವಿಲ್ಲಿ 3 ಕಂಬ ಮಾಡಿಕೊಂಡು 2 ಚೈನ್ ಮಾಡಿಕೊಂಡು ಆ 5 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ತೀವಿ. ಲಾಕ್ ಮಾಡಿಕೊಂಡು ಮತ್ತೆ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1 ಟೈಮ್, 2 ದಾರ 1 ಟೈಮ್ ಈ ರೀತಿ ಕಂಬಗಳನ್ನ ಮಾಡ್ಕೋತೀನಿ. 2 ಕಂಬ ಫಸ್ಟ್ ಮಾಡ್ತೀನಿ ಫ್ರೆಂಡ್ಸ್. 2 ಕಂಬ ಮಾಡಿಬಿಟ್ಟು ಒಂದು ಬೀಡನ್ನ ಹಾಕೋಣ. ಸ್ಮಾಲ್ ಸೈಜ್ ಆದರೂ ಸರಿ, ಮೀಡಿಯಮ್ ಸೈಜ್ ಆದರೂ ಸರಿ, ಒಂದು ಬೀಡನ್ನ ಇನ್ಸರ್ಟ್ ಮಾಡೋಣ. ನಾನು ಇಲ್ಲಿ ಮೀಡಿಯಮ್ ಸೈಜೇ ತೊಗೋತಾ ಇದ್ದೀನಿ. ಮೀಡಿಯಮ್ ಸೈಜು ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತೆ 2 ಕಂಬನ ಮಾಡ್ಕೋತೀನಿ ಫ್ರೆಂಡ್ಸ್. ಮತ್ತೆ 2 ಕಂಬಗಳನ್ನ ಮಾಡಿಕೊಂಡು 2 ಚೈನ್ ಹಾಕಿ ಈ ಪೆಟಲ್ನ ಕಂಪ್ಲೀಟ್ ಮಾಡ್ಕೋತೀನಿ. ಒಟ್ಟು 3 ಪೆಟಲ್ಸ್ ಬರುತ್ತೆ ನಮಗೆ. ಫ್ಲವರ್ ಆರ್ಚ್ ಥರ 3 ಪೆಟಲ್ಸ್ ಬರುತ್ತೆ. ನಿಮಗೆ ಸೆಂಟರ್ ಬೀಡು ಬಿಗ್ ಸೈಜ್ ಆಯಿತು ಅಂದರೆ ಸ್ಮಾಲ್ ಸೈಜ್ ಹಾಕ್ಕೊಳ್ಳಿ. ಸೊ ಈ ರೀತಿ ಹೇಳ್ದಲ್ಲ ಫ್ರೆಂಡ್ಸ್, ಇದು ಸ್ವಲ್ಪ ಕಂಜೆಸ್ಟ್ ಅನಿಸ್ತು ನಂಗೆ. 5 ಚೈನು 6 ಚೈನ್ ಆಗಿದ್ರೆ ಕರೆಕ್ಟಾಗಿರ್ತಾಯಿತ್ತು. 6 ಚೈನ್ ಹಾಕ್ಕೊಳ್ಳಿ ನಿಮಗೆ ಫ್ಲವರ್ ಪೆಟಲ್ಗೆ. ಬೇಕಂದರೆ ಫಸ್ಟ್ ಆರ್ಚ್ನ ನೀವು 5 ಚೈನಾದರೂ ಮಾಡ್ಕೋಬೋದು, ಇಲ್ಲ 6 ಚೈನ್ ಆದರೂ ನಡೆಯುತ್ತೆ. ಸೊ ಮತ್ತೆ 2 ಚೈನ್ ಹಾಕಿ ಲಾಕ್ ಮಾಡಿದೆ ಅಲ್ವಾ, ಅಗೇನ್ 2 ಚೈನ್ ಹಾಕಿಬಿಟ್ಟು ಮತ್ತೆ ಕಂಬಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ 4 ಕಂಬ ಮಾಡಿಕೊಂಡು ಲಾಸ್ಟ್ ಕಂಬ ಅಲ್ಲಿ ಬೇಸ್ ಲೈನಲ್ಲಿ ಸಿಂಗಲ್ ಕ್ರೋಶೆ ಇದೆಲ್ಲ ಅಲ್ಲಿಗೆ ಮಾಡಬೇಕು ಫ್ರೆಂಡ್ಸ್. ನಾವು ಸ್ಟಾರ್ಟಿಂಗ್ ಯಾವ ರೀತಿ ತೊಗೊಂಡಿದ್ದೀವಿ ಅದೇ ರೀತಿನೇ ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಇಲ್ಲಿ ಲೆಫ್ಟಲ್ಲಿ 4 ಕಂಬ ಮಾಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ನಾನು 3 ಕಂಬ ಮಾಡಿದ್ದೆ, ಸ್ಟಾರ್ಟಿಂಗ್ ಪೆಟಲ್ ಫಸ್ಟ್ ಪೆಟಲಲ್ಲಿ. ಸೊ ಇದು ಲಾಸ್ಟ್ ಪೆಟಲಲ್ಲಿ 4 ಡಬಲ್ ಕ್ರೋಶೆ ಮಾಡಿಕೊಂಡು 5th ಒನ್ನ ನಾವು ಬೇಸ್ ಲೈನ್ಗೆ ಸಿಂಗಲ್ ಕ್ರೋಶೆ ಇರುತ್ತಲ್ಲ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಸ್ಟಾರ್ಟಿಂಗಲ್ಲಿ 2 ಚೈನ್ 2 ಸತಿ ಬಂದಿರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ. ಈ ಥರ ಫ್ಲವರ್ ಫಾರ್ಮ್ ಆಗುತ್ತೆ ಫ್ರೆಂಡ್ಸ್, ಫ್ಲವರ್ ಆರ್ಚ್ ಫಾರ್ಮ್ ಆಗುತ್ತೆ. ಫಸ್ಟ್ ಒನ್ನು ಪ್ಲೇನ್ ಆರ್ಚ್ ಮಾಡಿದ್ದೀನಿ, ಸೆಕೆಂಡ್ ಒನ್ನು ಫ್ಲವರ್ ಆರ್ಚ್ ಮಾಡಿದ್ದೀನಿ. ಅದು ಸೆಂಟ್ರಲ್ಲಿ ಕುಚ್ಚು ಬರುತ್ತೆ ಫಸ್ಟ್ ಆರ್ಚಿಗೆ. ಇಲ್ಲಿ ಒಂದು ಬೀಡ್ ಇರುತ್ತೆ. ಸೊ ನಾವಿಲ್ಲಿ ಒಂದು ಪ್ಲೇನ್ ಆರ್ಚು, ಒಂದು ಫ್ಲವರ್ ಆರ್ಚು, ಒಂದು ಪ್ಲೇನ್ ಆರ್ಚ್, ಒಂದು ಫ್ಲವರ್ ಆರ್ಚ್ ಆ ಥರ ಕೂಡ ಮಾಡ್ಕೋಬೋದು. ನಾನು ಇವಾಗ ಫ್ಲವರ್ ಆರ್ಚೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನಿಲ್ಲಿ 2 ಫ್ಲವರ್ ಆರ್ಚು, 1 ಪ್ಲೇನ್ ಆರ್ಚ್ ಮಾಡ್ಕೊಂಡಿದ್ದೀನಿ. ಸೊ 2 ಫ್ಲವರ್ ಆರ್ಚಿಗೆ ಒಂದು ಕುಚ್ಚು ಬರೋ ಥರ ಮಾಡಿದ್ದೀನಿ ಫ್ರೆಂಡ್ಸ್. ನಿಮ್ಮ ಕೌಂಟಿಂಗ್ಸು ಯಾವ ಥರ ಆದರೂ ನೀವು ಮಾಡ್ಕೋಬೋದು. ಸೊ ಮತ್ತೆ 2 ಚೈನ್ ಮಾಡಿ ಲಾಕ್ ಮಾಡಿದೆ, 5 ಚೈನ್ ಮಾಡಿ ಲಾಕ್ ಮಾಡಿದೆ, ಅಗೇನ್ 5 ಚೈನ್ ಮಾಡಿ ಲಾಕ್ ಮಾಡಬೇಕು, 2 ಚೈನ್ ಕೂಡ ಮಾಡಿ ಲಾಕ್ ಮಾಡಬೇಕು. ನೀವು ಈ 5 ಚೈನ್ ಬದಲು 6 ಚೈನ್ ತೊಗೊಂಡ್ರೆ ಇನ್ನೂ ಕಂಫರ್ಟಬಲಾಗಿ ಹಾಕ್ಬೋದು. ಇದು ಸ್ವಲ್ಪ ಕಂಜೆಸ್ಟ್ ಆಯಿತು 3 ಪೆಟಲ್ಸ್ಗೆ, ಯಾಕಂದರೆ ಕಂಬಗಳು ಜಾಸ್ತಿ ಬರುತ್ತಲ್ಲ, ವಿಡ್ತ್ ಜಾಸ್ತಿ ಬೇಕಾಗತ್ತೆ ನಮಗೆ. 2 ಚೈನ್ ಮಾಡಿಬಿಟ್ಟು ಈ ರೀತಿ ಸಿಂಗಲ್ ಕ್ರೋಶೆಯಲ್ಲಿ ದಾರ ತೊಗೊಂಡು ಲಾಕ್ ಮಾಡಿಕೊಂಡು, ಸೊ ಇವಾಗ ಮತ್ತೆ ಇಲ್ಲಿ 3 ಕಂಬ ಮಾಡ್ಕೊಳ್ತೀನಿ. ಸೊ ಬೇಕಂದರೆ ಇನ್ನೂ ಒಂದು ಕಂಬ ರೆಡ್ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಫಸ್ಟ್ ಪೆಟಲ್ ಅಥವಾ ಲಾಸ್ಟ್ ಪೆಟಲಲ್ಲಿ ನಾನು ಸೆಂಟರ್ ಪೆಟಲಲ್ಲೂ 4 ಕಂಬ ಹಾಕಿದ್ದೀನಿ ಅಲ್ವಾ. ಇಲ್ಲಿ ಫಸ್ಟ್ ಪೆಟಲಲ್ಲಿ 3 ಕಂಬ ಹಾಕಿದ್ದೀನಿ, ಯಾಕಂದರೆ 2 ಚೈನ್ 2 ಸತಿ ಬಂದಿದೆ ನಮ್ಗೆ ಅದಕ್ಕೆ. ಸೊ ಇದನ್ನು ಲಾಕ್ ಮಾಡ್ಕೊಂಡು 2 ಚೈನ್ ಆದಮೇಲೆ ಲಾಕ್ ಮಾಡಿಕೊಂಡು ಅಗೇನ್ 2 ಚೈನ್ ಮಾಡ್ಕೊಳ್ಳೋಣ. 2 ಕಂಬ ಮಾಡ್ಕೊಂಡು ಒಂದು ಬೀಡ್ ಮಾಡಿ 2 ಕಂಬ ಮಾಡಿ 2 ಚೈನ್ ಮಾಡಿ ಲಾಕ್ ಮಾಡೋದು. ಸೆಕೆಂಡ್ ಪೆಟಲ್ ಕಂಪ್ಲೀಟ್ ಆಗುತ್ತೆ. ಮತ್ತು 4 ಕಂಬ ಮಾಡಿ ಲಾಸ್ಟ್ ಬೇಸಲ್ಲಿರೋ ಸಿಂಗಲ್ ಕ್ರೋಶೆಗೆ ಒಂದು ಕಂಬ ಹಾಕೋದು. ಈ ರೀತಿ ಒಂದು ಪ್ಲೇನ್ ಆರ್ಚು, 2 ಫ್ಲವರ್ ಆರ್ಚ್ ಮಾಡಿದ್ದೀನಿ. ಅಗೇನ್ ಒಂದು ಪ್ಲೇನ್ ಆರ್ಚ್ ಮಾಡ್ತೀನಿ ಫ್ರೆಂಡ್ಸ್. ಕುಚ್ಚು ಕಟ್ಟೋದಕ್ಕೆ ಒಂದು ಪ್ಲೇನ್ ಆರ್ಚ್ ಮಾಡ್ಕೋತೀನಿ. ಇದೇ ರೀತಿ ಸಾರಿ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಒಂದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಅದು ಕುಚ್ಚು ಪ್ಲೇನ್ ಆರ್ಚಲ್ಲಿ ಬರುತ್ತೆ ನಮಗೆ. ಇದು ಫ್ಲವರ್ ಆರ್ಚು ಈ ಥರ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನಮಗೆ ಕುಚ್ಚು ಹಾಕಿದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ತುಂಬ ಸಿಂಪಲ್ ಡಿಸೈನು, ಸಿಂಗಲ್ ಸ್ಟೆಪ್ ಡಿಸೈನು, ಒಂದೇ ಕಲರಲ್ಲಿ ಬೇಗ ಕೂಡ ಆಗೋಗುತ್ತೆ. ನಿಮಗೆ ಫ್ಲವರ್ ಆರ್ಚಿಗೆ 5 ಚೈನ್ ಕಂಜೆಸ್ಟ್ ಆಗುತ್ತೆ ಅನ್ಸಿದ್ರೆ, ನಂಗೆ ಕಂಜೆಸ್ಟ್ ಆಯಿತು ಆ್ಯಕ್ಚುಲಿ. 6 ಚೈನ್ ಹಾಕಿದ್ರೆ ಬೆಟರ್ ಆಗಿರುತ್ತೆ. ಸೊ ಇಲ್ಲಿ ಸೆಂಟ್ರಲ್ಲಿ ಒಂದೊಂದು ಕುಚ್ಚು ಕಟ್ಬಿಟ್ಟು ನಿಮಗೆ ತೋರಿಸ್ತೀನಿ.
ನೋಡಿ ಇಲ್ಲಿ ಒಂದು ಫ್ಲವರ್ ಆರ್ಚು, ಒಂದು ಸಿಂಪಲ್ ಆರ್ಚು ಮತ್ತು ಒಂದು ಫ್ಲವರ್ ಆರ್ಚು ಆ ಥರ ಕಾಣಿದ್ರೆ ಸೊ ಆ ಥರ ಕಾಣಿಸುತ್ತೆ. ನಮಗೆ ಕುಚ್ಚು ಗ್ಯಾಪ್ ಜಾಸ್ತಿ ಆಯಿತು ಅಂದರೆ ಆ ಥರ ಮಾಡ್ಕೋಬೋದು, ಇಲ್ಲಾಂದರೆ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಈ ರೀತಿ ಕಾಣಿಸುತ್ತೆ ಫೈನಲ್ ಲುಕ್ಕು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಫ್ರೆಂಟಾಗಿ. ಡಿಸೈನ್ ಸ್ಯಾರಿಗೆ ಹಾಕಿದ್ರೇ ಫ್ರೆಂಡ್ಸ್ ಲುಕ್ ಬರೋದು. ಕುಚ್ಚು ಕಟ್ಕೊಂಡಿದ್ದೀನಿ ನೋಡಿ, 127 ದಾರ ಸುತ್ಕೊಂಡು ಕುಚ್ಚು ಕಟ್ಟಿದ್ದೀನಿ, ಪುಟ್ಟು ಕುಚ್ಚು ಕಟ್ಟಿದ್ದೀನಿ. ಸೊ ಇದು ಸಿಂಪಲಾಗಿ ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನು. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 400 ಅರೌಂಡ್ ಚಾರ್ಜ್ ಮಾಡ್ಬೋದು. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ. ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ಫ್ಲವರ್ ಆರ್ಚಿಗೆ ಸಿಂಪಲ್ ಆರ್ಚು ಮರ್ಚ್ ಮಾಡಿರೋದು ಚೆನ್ನಾಗಿ ಬರುತ್ತೆ. ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್. ಸೊ ಒಂಥರ ಸ್ಯಾರಿಗೆ ಟ್ರೈ ಮಾಡಿದ್ರೆ ಇನ್ನೂ ಒಂಥರ ಲುಕ್ ಎನ್ಹಾನ್ಸ್ ಆಗುತ್ತೆ. ಕಂಪ್ಲೀಟ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ಫೈನಲಾಗಿ ಈ ರೀತಿ ಕಾಣ್ತಾ ಇದೆ. ಈಸಿ ಕೂಡ ಇದೆ ಫ್ರೆಂಡ್ಸ್, ಆರಾಮಾಗಿ ಟ್ರೈ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.